ಸಂಗಮೇಶ್ ಅವರು ಬಹಳ ಒಳ್ಳೆ ಬರಹಗಾರರು ಮತ್ತು ಬಹಳ ಚಿಕ್ಕ ವಯಸ್ಸಿನಿಂದನೇ ಅವರು ಬರವಣಿಗೆಯನ್ನು ರೂಢಿಸಿಕೊಂಡವರು. ಸೋಚಿದ್ದನ್ನ ಗೀಚಬೇಕು ಅನ್ನುವಂತ ಭಾವನೆಗಳು ಅಕ್ಷರ ರೂಪದಲ್ಲಿ ಬಂದಾಗ ರವಿ ಕಾಣದನ್ನ ಕವಿ ಕಂಡ ಅನ್ನುವ ರೀತಿಯಲ್ಲಿ ಕವಿಯ ಕಲ್ಪನೆಯಲ್ಲಿ ಮೂಡಿ ಬಂದಂತ ಅಕ್ಷರಗಳೇ ಅದು ಭಾವನೆಗಳಲ್ಲಿ ಪದ್ಯವಾಗಿ, ಭಾವಗೀತೆಯಾಗಿ, ಭಕ್ತಿಗೀತೆಯಾಗಿ, ಆಧುನಿಕ ವಚನಗಳಾಗಿ, ಸ್ವರವಚನಗಳಾಗಿ ಅತ್ಯಂತ ಸುಂದರವಾದಂತಹ ಕವನ ರಚನೆ ಮಾಡುವುದರೊಂದಿಗೆ ಒಂದು ಈ ಹಾಡುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಕೂಡ ಬರಹದಲ್ಲಿ ತಮ್ಮ ಅದ್ಭುತವಾದ ಶಕ್ತಿಯನ್ನ ಈ ನಾಡಿಗೆ ಒಳಗೊಳಿಸ್ತಾ ಇರುವಂತಹ ಗವಾಯಿಗಳು ಅಂದ್ರೆ ನಮ್ಮ ಸಂಗಮೇಶ್ ಅವರು. ಈಗಾಗಲೇ ಅವರು 4 ಕೃತಿಗಳನ್ನ ಕನ್ನಡ ತಾಯಿಗೆ ಅರ್ಪಿಸಿದ್ದಾರೆ, ನಾಮಾವಳಿಗಳನ್ನ ರಚನೆ ಮಾಡಿ ನೀಡಿದ್ದಾರೆ. ಹೀಗೆ ಅವರ ಸಾಹಿತ್ಯ ಗಂಗೋತ್ರಿ ನಿರಂತರವಾಗಿ ಹರಿದು ನಾಡಿನ ಜನರ ಮನದ ಕೊಳೆಯನ್ನು ತೊಳೆಯುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಮಾತಿ ವಿರಾಮ.